ಅಮ್ಮ ಮೊನ್ನೆ ದಿನ ನಿಮ್ಮ ಸಂಬಂಧಿಕರು ಯಾರ್ದ ಗೃಹ ಪ್ರವೇಶಕ್ಕೆ ಹೋಗಿದ್ದಂತೆ. ಮಾಡಿದ್ರು. ನೆನೆ ಮೊನ್ನೆ ದಿವಸ ನೀವು ಹೋಗಿ ಬಂದೆ ನಾನು. ಅಲ್ಲೇ ಊಟ ಮಾಡಿ 3 ಗಂಟೆ ಆತಿಲಿ ಅಲ್ಲ 5 ಗಂಟೆ ಆತಿಲಿ ಬರತ್ತಿಗೆ. 5 ಗಂಟೆ ತನಕ ಏನೇ ಮಾಡಿದೆ ತಾಯಿ ಅಲ್ಲಿ. ಎಲ್ಲೇನು ಪೂಜೆ ಎಲ್ಲ ಬೆಳಗ್ಗೆನೆ ಮುಗಿಸಿರ್ತಾರೆ. ನೀನು 5 ಗಂಟೆಗೆ ಬಂದಿ ಅಂತೀಯ. ಅವರು ಅಕ್ಷಲ್ಸಲ್ಲ ಅವರ 50 ಜನ ಇದ್ರು. ನಾವು ಲಾಸ್ಟಿಗೆ ಹೋದ್ವಿ ಮುಂಬತ್ತಿ. ಅವ್ರು 8 ತನಕ 50 ಜನ ಬಂದರು. ಅದಕ್ಕೆ ನಾವು ಲಾಸ್ಟಿಗೆ ಹೋದ್ವಿ. ಚೆನ್ನಾಗಿ ಕಟ್ಸ್ಯಾರ ನಮ್ಮ ಮನೇನ. ಏನು ಚೆನ್ನಾಗಿ ಕಟ್ಸ್ಯಾರ? ಹೇಳತ್ಲಾಗಿ ಕೇಳ್ತಿಯಲ್ಲ ಇನ್ನು ಎಷ್ಟು ಚೆನ್ನಾಗಿ ಕಟ್ಸ್ಯಾರ ಮನೇನ. ಇಟ್ಟಲ್ಲಿ ಎಂಕಿ ಚೆಂದ ಮಾಡ್ಸ್ಯಾರ. ಹಂಗಂದ್ರೂ ರಮ್ಮಯ್ಯ ತಾರ ಆಡ್ಕೊಂಡು ಕೂಲಿ ಹೋಗ್ತಾಳೆ ಮಗ ಮೇಷ್ಟ್ರಾದ್ರೂ. ಮತ್ತೆ ಮೊದ್ಲೆಲ್ಲ ಅವ್ರು ಕೂಲಿ ಮಾಡಿದವರು ಹುಡುಕೊಂಡು ಹೋಗ್ತಾರ ಬದುಕಿಗೆ. ಏನು ಮಾಡೋದು ಮಂತ ಕುಕ್ಕೊಂಡು ಹೋಗ್ಲಿ ಬಿಡೆ. ಸುಮ್ಮನಿರತ್ಲಾಗಿ ಮಗ ಸೊಸೆ ಇಬ್ರು ದುಡಿತಾರೆ. ಈ ಕಾಲದಾಗ ಯಾರು ಹೋಗ್ತಾರ ಅಜ್ಜಿ ಹಂಗೆ ದುಡಿಯಾರಿದ್ರೆ. ಆಲೆ ಉಂಡು ಕೂಕೊಂಡ್ರೇನ ತಾಯಿ ಇಬ್ರು ಹಿಂಗೆ ಮಾತಾಡ್ತೀರಾ? ಹೊತ್ತು ಮುಂಚೆನೆ ಆಲೆ ಎದ್ದೇಸ್ಕೇಲೇನೆ. ಆತು ಕಣಕ. ನಾನು ಇವತ್ತು ಹೊತ್ತು ಮುಂಚೆ ಇದ್ದಿದ್ನ. ಆತು ಬೆಂಡೆಕಾಯಿ ಇದ್ವಾ ಹುರಿದು ರುಬ್ಬಿ ರುಬ್ಬಕ್ಕಾಗಲ್ಲ ಅಂತ ಹಂಗೆ ಹೆಚ್ಚಕ್ಕೆ ಮಾಡಿದ್ದೆ. ಚೆನ್ನಾಗಿತ್ತು ಉಂಡ್ವಿ ಇವಾಗ. ಏನು ಸಿದ್ದಜ್ಜಿ ಆರಾಮ ಬಂದ್ಬಿಟ್ಟು ಐತ್ಲಾಗೆ? ಏನು ಸುಮ್ಮನೆ ಉಂಡು ಓಡಾಡೋದೆ ನಿಂದೇನು ಒಳ್ಳೆ ವಾಸೆ ನಿಂದೆ ಅಲ್ವೇ? ಬಿಡೆ ಯೋಟಂತ ಮಾಡ್ತೀಯ. ನಮಗೂ ಅದೇ ಸಾಕಾಗುತ್ತೆ. ನಾವು ಮೊದಲೆಲ್ಲ ಮಾಡಿದ್ದೀವಿ, ನೀವು ಇವಾಗ ಮಾಡ್ಕೇಳ್ರಿ. ನೀವು ಮೊದಲೆಲ್ಲ ಮಾಡಿರ ಹೇಳು. ನಾನು ಸುಮ್ಮನೆ ಹಂಗನ್ನ ಮಾಡ್ಕೆ ಸುಲಿಯಕ್ಕೆ ಹೋಗ್ತೀಯಲ್ಲ ನೀನು. ಅಯ್ಯೋ ನೀನೇನು ಮಂತಾಗೇನು ಸುಮ್ಮನೆ ಕುಕ್ಕಂತೀನಮ್ಮ. ಹೋಗ್ಬೇಕು ಮತ್ತೆ. ಹೋಗ್ಲಿಲ್ಲ ಅಂದ್ರೆ ಬೇಡವೆ ನಮಗೆ ಅಡಿಕೆಲ್ಗೂ ನಮ್ಮ ಗುಂಡ ಅದು ದುಡ್ಡು ಅದಾಗ್ಲ 5 ರೂಪಾಯಿ ಕೊಡು ಅಂತ ಬರುತ್ತೆ. ಕೊಡೋದು ಬೇಡವೆ? ಹೇಳತ್ಲಾಗ ಅವಜ್ಜಿನ ಏನು ಮಾತಾಕೋಕಮಲ್ಲ ನಮ್ಮ ಜೊತೆಗೆ ಅಡಿಕೆ ಸುಲಿಯಕ್ಕೆ ಬರುತ್ತೆ. ಅದು ವಿಜಯಮರಿಗೆ ಹೋಗಿದ್ವಿ. ಇವತ್ತೊಂದಿನ ಹೋಗ್ತೀನಿ ನಾನು. ಹೋಗ್ಬೇಕು. ಕೊತ್ತಿಗೆ ಬಂದೈದು ಅಲ್ಲೇ. ಅಯ್ಯಮ್ಮ ಬರ್ರಿ ನಾಳೆಗೆ ಒಂದಿನ ಅಂತ ಅಲ್ಲೇ ಕೊತ್ತಿಗೆ ಬಂದೈದು. ನೀವು ಹೋಗ್ತೀನಿ ನಾನು ಅಡಿಕೆ ಸುಲಿಬೇಕ್ರಪ್ಪನ. ಅಲ್ಲ ಕಣೆ ನೀಲಮ್ಮ ಮಾನ ಮರ್ಯಾದಿಲ್ದಾಳು. ದೊಡ್ಡ ಲೋಟ ಹಿಡ್ಕೊ ಬರ್ತಾಳೆ ಸಾರು ಬಿಡೋ ಅಂತ. ದಿನ ಯಾವಳು ಹೋಯ್ತಾಳ. ನನಗಂತೂ ಒಯ್ದೊಯ್ದು ಸಾಕಾಗೈತೆ. ನಾನು ತಿಂಡಿ ಮಾಡಿ ಇನ್ನೇಂದ್ರು ಬಿಡಲ್ಲ ಎಲ್ಲ ತೋರ್ಸು ಅಂತಾಳೆ. ನಾನು ಇನ್ನೇನು ಮಾಡೋಣ ಒಯ್ದು ಕೊಡ್ತೀನಿ. ಹೊತ್ತು ಮುಂಚೆ ಎದ್ದಾಳಲ್ವಲ್ಲ ಅದಕ್ಕೆ ಮನ್ಮನೆ ಸಾರಿ ತಿರುಗ್ತಾಳೆ. ಹಂಗೆ ಕುಡುಕಿ ಏನಾಗನಂತ ಇದ್ದಾಳಪ್ಪ ಬಡ್ಡಿ ಕೊಟ್ಕೊಂಡು. ಆಗ ಆಟ ಬಂತು ನಾನು ಹೋಗ್ತೀನಿ. ನೀವು ಮಾತಾಡ್ರಿ. ಆಟ ಬಂತು ಹೋಗ್ತೀನಿ. ಕಣಜ್ಜಿ 7 ದಿನ ಅಂತ ಕಾಲೇ 2-3 ದಿನ ಬಂದಿದ್ಲು. ನಾನು 2 ದಿನ ಒಯ್ದು ಕಳ್ತೆ. 3ನೇ ದಿನದಾಗೆ ಚಿತ್ರಾಂಗ ಗೊಜ್ಜಿತ್ತು. ನೆನೆ ದಿವಸಂದು ಅದೇ ತೋರಿಸ್ತೆ ನೋಡಿಲ್ಲ ಚಿತ್ರಾಂಗ ಗೊಜ್ಜು ಮಾಡಿದ್ನಿ ಅಂತ. ಅದೇ ಒಂದು ತೊಟ್ಟು ಕೊಡಿ ಅಂದ್ಲು. ಹೋಗಿ ನಮ್ಮ ಹುಡುಗ ಇರ್ಬೇಕಂದು ನಾನು. ಮತ್ತೆ ಹಂಗೆ ಮಕ್ಕಳ್ದಂಗೆ ಕಳ್ಸಿರೇನೆ ಅವಳು ಸುಮ್ಮನಾಗೋದು. ಇಲ್ಲಾಂದ್ರೆ ಸುಮ್ಮನಾಗಲ್ಲ ಅವು. ಕಣಜ್ಜಿ ಬಾ ಅಡಿಕೆ ಸುಲಿಯಕ್ಕೆ ಹೋಗೋಣ ಬಾ. ನಡಿ ಅಂತ ನೀನು ಹಂಗೆ ಹೋಗಿ ಬತ್ತೀನಿ ನಾನು. ನಮ್ಮ ಸಸಿಗೆ ಹೇಳಿ ಬತ್ತೀನಿ ಹೋಗಿ ನೀನು. ಸರಿ ಕಣಜ್ಜಿ ಆತು ಹೋಗಿರ್ತೀನಿ ಬಾ ನೀ. ನನಗೆ ನೋಡಿದ್ರಲ್ಲ ವೀಕ್ಷಕರು ನಮ್ಮೂರಾಗಂತೂ ಸಾರಿಗೆ ಈ ನೀಲಮ್ಮ ಬಳ ಇದ್ದಾಳೆ. ಮನ್ಮನೆ ತಿರ್ಗುತ್ತಾಳೆ ಹಂಗೆ ಸಾರಿಗಂತೂ. ಅವಳು ಮನೆಗೆ ಮಾಡೋಕ್ಕಾಗಲ್ವ ಇರೋದೇ ಒಬ್ಬಳು. ಎದ್ದಾಳೋದು ಲೇಟಾಗಿ ಎದ್ದಾಳ್ತಾಳೆ. ತಿರ್ಗ ಮನ್ಮನೆ ಸಾರಿಗೆ ತಿರುಗಿತಾಳೆ. ಹಂಗೆ ಬಡ್ಡಿ ಎಲ್ಲ ಕೊಟ್ಕೊಂಡು ದುಡ್ಡೆಲ್ಲ ಕುಡಿತಾಳೆ. ಏನೋ ಸಾಯ್ಬೇಕಾದ್ರೆ ಹೊತ್ಕೊಂಡು ಹೋಗ್ತಾಳೆ ನಮ್ಮನೆ. ಇವಳು ನೀಲಮ್ಮ ನಂತರ ಇದ್ದರೆ ನಿಮ್ಮೂರಾಗನು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಓಕೆ ವೀಕ್ಷಕರೇ ಧನ್ಯವಾದಗಳು.